ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ಸಂಗೀತವನ್ನು ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ. ಆದರೆ ಇತರ ಮಕ್ಕಳಂತೆ ಅವನ ಬಳಿ ಹಲವಾರು ವಾದ್ಯಗಳಿರಲಿಲ್ಲ. ಅವನಿಗೆ ಇದ್ದದ್ದು ಕೇವಲ ಒಂದು ಸಣ್ಣ ಮರದ ಡೊಳ್ಳು. ಅದು ಒಡೆದು ಹಾಳಾಗಿತ್ತು. ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು. ನಿನ್ನ ಡೊಳ್ಳು ಕೆಲಸಕ್ಕೆ ಬಾರದು, ಅದರಿಂದ ಬರುವ ಕರ್ಕಶ ಶಬ್ದವನ್ನು ಕೇಳು ಎಂದು ಹಾಸ್ಯ ಮಾಡುತ್ತಿದ್ದರು. ರವಿಗೆ ತುಂಬ ಬೇಜಾರಾಗಿ ಅವನು ತನ್ನ ಡೊಳ್ಳನ್ನು ಬಿಗಿಯಾಗಿ ತಪ್ಪಿಕೊಂಡು ಮನೆ ಕಡೆ ಹೊರಟ. ಆ ರಾತ್ರಿ ರವಿ ನಿದ್ರೆಗೆ ಜಾರಿದಾಗ ಅವನ ಮನೆಯಲ್ಲಿ ಬೆಳಕು ಕಾಣಿಸಿತು. ಅದು ಅವನ ಅಜ್ಜಿಯ ಆತ್ಮವಾಗಿತ್ತು. ಅಜ್ಜಿ ಹೇಳಿದಳು, ರವಿ, ದುಃಖ ಪಡಬೇಡ. ಈ ಡೊಳ್ಳಿನಲ್ಲಿ ನಮ್ಮ ಜನರ ಹೃದಯ ನಾದವಿದೆ. ಪ್ರೀತಿಯಿಂದ ಅದನ್ನು ಬಾರಿಸು. ಅದು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ರವಿಗೆ ಮೊದಲ ಬಾರಿ ಅವನ ಹೃದಯದಲ್ಲಿ ಹೊಸ ಆಸೆ ಹುಟ್ಟಿತು. ಮುಂದಿನ ದಿನ ಆಕಾಶ ಕತ್ತಲಾಯಿತು. ಜೋರಾದ ಮಳೆಯೂ ಸುರಿಯಿತು. ಗುಡುಗು ಗರ್ಜಿಸಿತು. ನದಿ ಕ್ರೋಧದಿಂದ ತುಂಬಿತು. ಅಷ್ಟರಲ್ಲಿ ನೀರು ಹಳ್ಳಿಯೊಳಗೆ ಹರಿದು ಬಂತು. ಜನರು ಕಿರುಚಿದರು. ಮಕ್ಕಳು ಅತ್ತರು. ನದಿ ನಮ್ಮನ್ನು ನುಂಗಿಬಿಡುತ್ತದೆ ಎಂದು ಎಲ್ಲರೂ ಭಯಪಟ್ಟರು. ರವಿ ತನ್ನ ಒಡೆದ ಡೊಳ್ಳನ್ನು ನೋಡಿ ಅವನಿಗೆ ಅಜ್ಜಿಯ ಮಾತು ನೆನಪಾಯಿತು. ಅದು ಹಾಳಾದರೂ ನಾನು ಪ್ರಯತ್ನಿಸುತ್ತೇನೆ ಎಂದು ಅವನ ಡೊಳ್ಳನ್ನು ಎತ್ತಿ ಬಾರಿಸಲು ಆರಂಭಿಸಿದ. ಆರಂಭದಲ್ಲಿ ಶಬ್ದ ಕೆಟ್ಟದಾಗಿತ್ತು. ಆದರೆ ನಿಧಾನವಾಗಿ ಅದು ಬಲವಾದ ನಾದವಾಗಿ ಬದಲಾಯಿತು. ಅಬ್ಬರಿಸುತ್ತಿದ್ದ ಪ್ರವಾಹ ಶಾಂತವಾಯಿತು. ಮಳೆ ತಗ್ಗಿತು. ಹಳ್ಳಿ ನಿಶಬ್ದವಾಯಿತು. ಎಲ್ಲರೂ ಆ ಒಡೆದ ಡೊಳ್ಳಿನ ಮಾಯಾನಾದವನ್ನು ಕೇಳಿದರು. ಆ ನದಿಯಿಂದ ಒಂದು ಹೊಳೆಯುವ ರೂಪ ಹೊರಬಂದಿತು. ಅದೇ ನದಿದೇವಿ. ನದಿದೇವಿ ಹೇಳಿದಳು, ರವಿ, ನಿನ್ನ ಧೈರ್ಯ ಮತ್ತು ಪ್ರೀತಿ ನಿನ್ನ ಹಳ್ಳಿಯನ್ನು ರಕ್ಷಿಸಿದೆ. ಈ ಡೊಳ್ಳು ಇನ್ನೂ ಹಾಳಾಗಿಲ್ಲ. ಈಗ ಇದು ಹೃದಯದ ಡೊಳ್ಳು. ರವಿಯ ಕೈಯಲ್ಲಿದ್ದ ಆ ಹಳೆಯ ಡೊಳ್ಳು ಬಂಗಾರದಂತೆ ಹೊಳೆಯಿತು. ಹಳ್ಳಿಯವರು ಸಂತೋಷಪಟ್ಟರು. ಹಿಂದೆ ಅವನನ್ನು ರೇಗಿಸಿದ ಮಕ್ಕಳು ಈಗ ಚಪ್ಪಾಳೆ ಹೊಡೆದು ಖುಷಿಪಟ್ಟರು. ಆ ದಿನದಿಂದ ರವಿ ಹೃದಯದ ಡೊಳ್ಳನ್ನು ಹಳ್ಳಿಯ ಮಧ್ಯದಲ್ಲಿ ಬಾರಿಸುತ್ತಿದ್ದರು. ಅಂದಿನಿಂದ ಎಲ್ಲರ ಮನದಲ್ಲಿ ಸಂತೋಷ ತುಂಬಿತು. ಸಂಗೀತದ ಅರ್ಥ ಪರಿಪೂರ್ಣತೆಯಲ್ಲಿ ಇಲ್ಲ, ಸಂಗೀತದ ಅರ್ಥ ಹೃದಯದಲ್ಲಿದೆ. ಹೀಗಾಗಿ ಹೃದಯ ಡೊಳ್ಳಿನ ನಾದ ಎಂದೆಂದಿಗೂ ಜೀವಂತವಾಯಿತು.